ಈ ಯೋಜನೆಯಲ್ಲಿ ಏನಾದರೂ ನೀವು ಹಣನ ಸೇವಿಂಗ್ಸ್ ಮಾಡಿದ್ರೆ, ಅಂದರೆ ಏನಾದರೂ ನೀವು ಅಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಏನಾದರೂ ಮಾಡಿದರೆ ನಿಮಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಬಡ್ಡಿನೇ 2 ಲಕ್ಷ ರೂಪಾಯಿ ಸಿಗುತ್ತೆ ನಿಮಗೆ. ಹೌದು, ಯಾವ ಥರ ಬ್ಯಾಂಕಲ್ಲಿ ಹೇಗೆ ನಾವು ಇದನ್ನು ಇಟ್ಟರೆ ನಮಗೆ ಬಡ್ಡಿನೇ 2 ವರ್ಷಕ್ಕೆ 2 ಲಕ್ಷ ರೂಪಾಯಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಈಗ ಸೇವಿಂಗ್ಸ್ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಹಣ ಉಳಿಸೋದಕ್ಕೆ ನಾವು ಮರುಕಳಿಸುವ ಠೇವಣಿ ಅಂದರೆ RD ಉತ್ತಮ ಮಾರ್ಗ. ನಮಗೆ RD ಅಂಚೆ ಕಚೇರಿ ಅಥವಾ ಬ್ಯಾಂಕ್ ಎಲ್ಲಿ ಬೇಕಾದರೂ ಪ್ರಾರಂಭಿಸಬಹುದು. ಮರುಕಳಿಸುವ ಠೇವಣಿ ಯೋಜನೆಯ ಪೋಸ್ಟ್ ಆಫೀಸ್ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಬಹಳ ಜನಪ್ರಿಯವಾಗಿದೆ. ಒಂದು ಸಣ್ಣ ಅಮೌಂಟ್ ನಾವೇನಾದರೂ RD ಮಾಡಿಟ್ರೆ ಇಷ್ಟು ವರ್ಷಕ್ಕೆ ಇಷ್ಟು ಬಡ್ಡಿ ಅನ್ನೋದಿರುತ್ತೆ. ಅದನ್ನೆಲ್ಲ ತಿಳ್ಕೊಂಡು ನಾವೇನಾದರೂ ಸೇವಿಂಗ್ಸ್ ಮಾಡಿಟ್ರೆ ನಮಗೆ ಲಕ್ಷಾಂತರ ರೂಪಾಯಿ ಬಡ್ಡಿನೇ ಬಂದು ಸೇರುತ್ತೆ. ಸೊ ಇಂಥ ಅವಕಾಶಗಳನ್ನ ನಾವೇ ಕಳ್ಕೊಳ್ಳೋಣ. ಸೊ ಬೇಗ ನಾವು ಏನಿದೆ ಅದನ್ನು ಸೇವಿಂಗ್ಸ್ ಮಾಡಿ ಇನ್ನಷ್ಟು ದುಪ್ಪಟ್ಟು ಹಣನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಈ ಯೋಜನೆಯ ಅವಧಿ 5 ವರ್ಷಗಳು. ಈ ಯೋಜನೆಯಲ್ಲಿ ನೀವು ತಿಂಗಳಿಗೆ 5,000 ಠೇವಣಿ ಮಾಡುವ ಮೂಲಕ 8 ಲಕ್ಷದವರೆಗೆ ಹಣ ಸಂಗ್ರಹಿಸಬಹುದು. ಯೋಜನೆಯ ಅವಧಿಯು ಕೊನೆಯಲ್ಲಿ ನಿಮ್ಮ ಒಟ್ಟು ಠೇವಣಿ ನೀವು ಬಡ್ಡಿಯೊಂದಿಗೆ ಹಣ ಪಡೆಯುತ್ತೀರಿ. ಈ ಯೋಜನೆಯಲ್ಲಿ ನಿಮಗೆ ಬಡ್ಡಿ ದರ ಸಿಗೋದು 6.7% ಸಿಗುತ್ತೆ ನಿಮಗೆ. ಪೋಸ್ಟ್ ಆಫೀಸಲ್ಲಿ RD ಯಲ್ಲಿ ಪ್ರಸ್ತುತ 6.7 ವಾರ್ಷಿಕ ಬಡ್ಡಿ ದರವನ್ನು ಪಾವತಿಸಲಾಗುತ್ತದೆ. ಕೇಂದ್ರ ಸರ್ಕಾರವು 2023ರಲ್ಲಿ ಅಂಚೆ ಕಚೇರಿಯ RD ಯೋಜನೆಯ ಬಡ್ಡಿ ದರವನ್ನು ಹೆಚ್ಚಿಸಿದೆ. ಈ ಮೊದಲು ಈ ಯೋಜನೆಯ ಬಡ್ಡಿ ದರ 5.8 ಆಗಿದ್ದರೆ ಈಗ ಅದು 6.7 ಆಗಿದೆ. ಈ ಬಡ್ಡಿಯನ್ನು ವಾರ್ಷಿಕವಾಗಿ ಗಳಿಸಲಾಗುತ್ತದೆ. ಸೊ ನೀವು ತಿಂಗಳಿಗೆ 5,000 ಅಂತ ಹೇಳಿ ಏನಾದರೂ RD ಅಮೌಂಟ್ ಮಾಡಿದ್ರೆ ಅದ್ರ ಮೂಲಕ ನಮಗೆ 8 ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ. ಸೊ ಇದರಲ್ಲಿ 6.7% ಅಷ್ಟು ನಮಗೆ ಬಡ್ಡಿ ಬೀಳುತ್ತೆ. ಇದರಲ್ಲಿ ಬೇಗನೆ ನಮಗೆ ಸೇವಿಂಗ್ಸ್ ಹಣ ದುಪ್ಪಟ್ಟಾಗುತ್ತೆ. ಬಡ್ಡಿ ದರ ಕೂಡ ಕೇಂದ್ರ ಸರ್ಕಾರದವ್ರು ಜಾಸ್ತಿ ಮಾಡಿರೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ 8 ಲಕ್ಷ ರೂಪಾಯಿ ನಿಮ್ಮದಾಗಿಸಿಕೊಳ್ಳುವುದು ಹೇಗೆ? ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಪೋಸ್ಟ್ ಆಫೀಸ್ RDಯಿಂದ 8 ಲಕ್ಷ ಪಡೆಯುವುದು ಹೇಗೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? RDಯಲ್ಲಿ ಹೂಡಿಕೆ ಮತ್ತು ಬಡ್ಡಿಯ ಲೆಕ್ಕಾಚಾರವು ತುಂಬ ಸರಳವಾಗಿದೆ. ತಿಂಗಳಿಗೆ ಕೇವಲ 5,000 ರೂಪಾಯಿಗಳನ್ನು ಠೇವಣಿ ಮಾಡುವ ಮೂಲಕ ನೀವು 8 ಲಕ್ಷ ರೂಪಾಯಿಗಳ ನಿಧಿಯನ್ನು ಸಂಗ್ರಹಿಸಬಹುದು. ತಿಂಗಳಿಗೆ 5,000 ರೂಪಾಯಿ ಹಾಕಿದ್ರೆ ನೀವು 8 ಲಕ್ಷ ನಿಧಿ ನಿಮ್ಮದಾಗುತ್ತೆ. ಅಂದರೆ 8 ಲಕ್ಷ ಅಂದರೆ ಕಡಿಮೆ ಅಮೌಂಟಾ ಹೇಳಿ? ನಾವು ಹೇಗಾದರೂ ಕಷ್ಟಪಟ್ಟು ತಿಂಗಳಿಗೆ 5,000 ಉಳಿಸಿಟ್ಬಿಟ್ರೆ 8 ಲಕ್ಷ ನಮ್ಮ ಕೈ ಬಂದು ಸೇರುತ್ತೆ. ಸೊ ಇದು ಎಷ್ಟು ದೊಡ್ಡ ಅಮೌಂಟು ಅಂತ ಅದು ಇದರಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ಅದು ನೋಡದೇ ಇರೋರಿಗೆ ಅದು ನೋಡಿದ್ರೆ ಒಂಥರ ಆನಂದ ಆಗುತ್ತೆ. 5 ವರ್ಷಗಳ ಕಾಲ ಪೋಸ್ಟ್ ಆಫೀಸ್ನಲ್ಲಿ RDಯಲ್ಲಿ ತಿಂಗಳಿಗೆ 5,000 ಹೂಡಿಕೆ ಮಾಡಿದರೆ ಒಟ್ಟು ಮೊತ್ತ 3 ಲಕ್ಷ ರೂಪಾಯಿ. ಇದರ ಮೇಲೆ ನೀವು ಶೇಕಡ 6.7 ದರದಲ್ಲಿ ಬಡ್ಡಿಯನ್ನು ಗಳಿಸುವಿರಿ. 3 ಲಕ್ಷದ ಮೇಲಿನ ಬಡ್ಡಿ 56,830 ರು. ಅಂದರೆ 5 ವರ್ಷಗಳಲ್ಲಿ ನಿಮ್ಮ ಹೂಡಿಕೆ 3,56,830 ರೂಪಾಯಿ. ಇನ್ನು 5 ವರ್ಷಕ್ಕೆ ವಿಸ್ತರಿಸಿ, ವರ್ಷಕ್ಕೆ 3 ಲಕ್ಷ ರೂಪಾಯಿ. 5 ವರ್ಷಕ್ಕೆ ಲೆಕ್ಕ ಹಾಕಿ. ಹಾಗೆ ನಿಮ್ಮ ಮೊತ್ತವನ್ನು ಇನ್ನೂ 5 ವರ್ಷಗಳವರೆಗೆ ವಿಸ್ತರಿಸಬೇಕು. ಅಂದರೆ 10 ವರ್ಷಗಳಲ್ಲಿ ನಿಮ್ಮ ಮೊತ್ತ 6 ಲಕ್ಷ ರೂಪಾಯಿ ಆಗುತ್ತದೆ. ನೀವು ಅದರ ಮೇಲಿನ 6.7 ದರದಲ್ಲಿ Ru2,54,272 ಬಡ್ಡಿಯನ್ನು ಪಡೆಯುತ್ತೀರಿ. ಈ ಲೆಕ್ಕಾಚಾರದಲ್ಲಿ ನಿಮಗೆ 10 ವರ್ಷಗಳಲ್ಲಿ ಒಟ್ಟು 8,54,272 ರೂಪಾಯಿ ಬಡ್ಡಿ ನಿಮ್ಮದಾಗಿಸಿಕೊಳ್ಳುವಿರಿ. ಅಂದರೆ 5 ವರ್ಷಕ್ಕೆ ನಮಗೆ 3 ಲಕ್ಷ ರೂಪಾಯಿ ಸಿಗುತ್ತೆ. ಅಂದರೆ 3,54,000 ನಮಗೆ ಸಿಗುತ್ತೆ. ಸೊ ಇನ್ನೊಂದು 5 ವರ್ಷ ನಾವೇನಾದರೂ ಇದನ್ನ ಸೇವಿಂಗ್ಸ್ ಮಾಡಿದ್ರೆ ಅಂದರೆ 3 6 ಲಕ್ಷ. 6 ಲಕ್ಷಕ್ಕೆ 2 ಲಕ್ಷ ಚಿಲ್ಲರೆ ನಮಗೆ ಬಡ್ಡಿ ಬೀಳುತ್ತೆ. ಆವಾಗ 8,56,000 ನಮಗೆ 10 ವರ್ಷಕ್ಕೆ ಬಡ್ಡಿ ಸಮೇತ ನಮ್ಮ ಕೈಗೆ 10 ಲಕ್ಷ ರೂಪಾಯಿ ಬರುತ್ತೆ. ಸೊ ಇದರ ಮೇಲೆ ಸಾಲ ಕೂಡ ಪಡೆಯಬಹುದು. ಪೋಸ್ಟ್ ಆಫೀಸ್ ಮರುಕಳಿಸುವ ಠೇವಣಿ ಯೋಜನೆಯ ಒಂದು ಪ್ರಯೋಜನವೆಂದರೆ ನೀವು ಸಾಲವನ್ನು ಪಡೆಯಬಹುದು. ನೀವು ಹತ್ತಿರದ ಅಂಚೆ ಕಚೇರಿಯಲ್ಲಿ ಖಾತೆಯನ್ನು ತೆರೆಯಬಹುದು. ಅಲ್ಲದೆ ನೀವು ಅದರಲ್ಲಿ ಕನಿಷ್ಠ 100 ರೂಪಾಯಿಗಳಿಂದ ಹೂಡಿಕೆ ಮಾಡಬಹುದು.
ಪೋಸ್ಟ್ ಆಫೀಸ್ RD ಅಧಿಕಾರಾವಧಿಯು 5 ವರ್ಷಗಳು. ನೀವು ಮುಕ್ತಾಯದ ಮೊದಲು ಖಾತೆಯನ್ನು ಮುಚ್ಚಬಹುದು. ಈ ಹಣದಲ್ಲಿ ಸಾಲ ಪಡೆಯುವ ಸೌಲಭ್ಯವೂ ಸಿಗುತ್ತದೆ. 1 ವರ್ಷದವರೆಗೆ ಖಾತೆಯನ್ನು ತೆರೆದ ನಂತರ ನೀವು ಠೇವಣಿ ಮೊತ್ತದ 50% ಸಾಲವಾಗಿ ತೆಗೆದುಕೊಳ್ಳಬಹುದು. ಆದರೆ ನೀವು ಅದರ ಮೇಲೆ ಪಡೆಯುತ್ತಿರುವ ಬಡ್ಡಿ ದರಕ್ಕಿಂತ 2% ಹೆಚ್ಚು ಪಾವತಿಸಬೇಕಾಗುತ್ತದೆ. ಅಂದರೆ ನಾವು ಸಾಲ ತೊಗೋತೀವಿ ಅಂದರೆ ಈಗ ನಾವು ಆ ಅಮೌಂಟ್ ತೊಗೊಳಕ್ಕಾಗೋದಿಲ್ವಲ್ಲ, ಸೊ ಅದರಿಂದಾಗಿ ನಾವು ಅದ್ರ ಮೇಲೆ ಸಾಲ ಅಂತ ತೊಗೊಂಡ್ರೆ ನಮಗೆ ಇವಾಗ ಬಡ್ಡಿ 6.7% ಆಗ್ತಿದ್ದಾರೆ ಅಂದರೆ ಇನ್ನು ಸ್ವಲ್ಪ ಬಡ್ಡಿ ಜಾಸ್ತಿ, ನಮ್ಮ ದುಡ್ಡಿಗೆ ನಾವೇ ಬಡ್ಡಿ ಕಟ್ತಾ ಇರ್ತೀವಿ ಅಷ್ಟೇ. ಸೊ ಅದು ಕೂಡ ನಮಗೆ ಎಲ್ಲೂ ಮೋಸ ಆಗೋದಿಲ್ಲ, ಆ ಅಮೌಂಟ್ ಕೂಡ ನಮಗೆ ಬಂದು ಬೀಳುತ್ತಾನೆ. ನಾವು ಹೆಚ್ಚು ಬಡ್ಡಿ ಕಟ್ಟಿರೋದು ಬಂದು ನಮ್ಮ ಅಕೌಂಟಲ್ಲೇ ಸೇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಬಂದು ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನಾನು ಇದಕ್ಕೂ ಮುಂಚೆ ಹೇಳಿರೋ ಪ್ರಕಾರ ನನ್ನ ಹತ್ರ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಅಂದರೆ ನೆಕ್ಲೆಸ್ಸು, ಲಾಂಗ್ ಮಾಂಗಲ್ಯ ಚೈನು, ಇಯರಿಂಗ್ಸು, ಈ ಥರ ಎಲ್ಲನೂ ಇದೆ. ಇದರಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ವಾಟ್ಸಪ್ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಬೇಗ ನಮಗೆ ಯಾವ ಥರ ಬೇಕು ಅಂತ ಹೇಳಿ ಆ ಥರ ನೀವು ನನಗೆ ಆರ್ಡರ್ ಮಾಡಿದ್ರೆ, ಅಂದರೆ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ತಲುಪಿಸೋ ಜವಾಬ್ದಾರಿ ನಂದು. ಹಾಗೆ ಕಡಿಮೆ ರೇಟ್ಗೆ ತಲುಪಿಸ್ತಾ ಇದ್ದೀನಿ. ನನ್ನಂಥ ಹೆಣ್ಣುಮಕ್ಳು ಅಂದರೆ ಗೃಹಿಣಿಯರು ತುಂಬ ಅಂದರೆ ನಮಗೆ ತುಂಬ ಖರ್ಚು ಮಾಡೋಕ್ಕಾಗ್ತಿಲ್ಲ, ಆದರೂ ನಮಗೆ ಏನಾದರೂ ಗ್ಯಾರಂಟಿ ಒಡವೆ ಹಾಕ್ಕೋಬೇಕು ಅಂತ ಇರ್ತಾರಲ್ವ, ಆ ಥರವ್ರಿಗೆ ಅಂತಲೇ ನಾನು ಸ್ಟಾರ್ಟ್ ಮಾಡಿರೋದು ಈ ಬಿಸ್ನೆಸ್ನ. ಸೊ ಪ್ಲೀಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ತುಂಬ ಕಡಿಮೆ ವ್ಯೂಸ್ ಇದೆ, ಸೊ ನಾನು ಕೂಡ ತುಂಬ ಕಷ್ಟಪಟ್ಟು ವ್ಯೂಸ್ ಮಾಡ್ತಾ ಇರೋದು. ನಾನು ಬಂದಿರೋ ಇಂಟೆನ್ಷನ್ ಕೂಡ ಇದೇ ಆಗಿದೆ. ಸೊ ಮಗಳ ಎಜುಕೇಷನ್, ಹೆಲ್ತ್ ಇಶ್ಯೂಸ್ಗಿಂತಲೇ ಬಂದಿರೋದು. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋಸ್ಗೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.